ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷ ಎಕರೆಗಿಂತ ಹೆಚ್ಚು ಕಬ್ಬನ್ನು ನಾವು ಬೆಳೀತಾ ಇದ್ದು ಸುಮಾರು 12 ರಿಂದ 14 ತಿಂಗಳ ಕಬ್ಬು ಬೆಳೆದರೂ ಕೂಡ ಈ ಕಬ್ಬಿಗೆ ಸರಿಯಾದ ಬೆಲೆ ಸಿಗದೆ ಈಗಾಗಲೇ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದಕ್ಕೆ ನೇರ ಹೊಣೆಗಾರರು ಯಾರು ಇದ್ರೆ ಇಲ್ಲಿರುವಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಸುಮಾರು 1 ವರ್ಷಗಳ ಕಾಲ ಹಗಲು ರಾತ್ರಿ ಕಣ್ಣಿಗೆ ನೀರು ಬಿಟ್ಕೊಂಡು ಏನದ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಬೀಜ ಗೊಬ್ಬರ ತಂದು ಕಳಪೆ ಇರ್ಬೋದು, ಅದೇ ರೀತಿಯಾಗಿ ಕರೆಂಟ್ ಪ್ರಾಬ್ಲಮ್ ಇರ್ಬೋದು, ನೀರಿನ ಪ್ರಾಬ್ಲಮ್ ಇರ್ಬೋದು, ಹುಳ ಹುಪ್ಪಡಿ ಹಾವ ಇವನ್ನೆಲ್ಲ ಮರೆತು ನಾವೇನದ ಸ್ವಂತ ಮಕ್ಕಳಂತೆ ಈ ಕಬ್ಬನ್ನು ಬೆಳೆದಂಥ ಸಂದರ್ಭದಲ್ಲಿ ಕೇವಲ 1 ಟನ್ ಕಬ್ಬಿಗೆ 2500, 2600, 2800, 900 ತನಕ ಕೊಡ್ಲಾಕತ್ತಾರ. ಅಂದ್ರೆ 1 kg ಕಬ್ಬಿಗೆ ಕೇವಲ 3 ರೂಪಾಯಿ ಕೊಡ್ಲಾಕತ್ತಾರ. ಒಂದು ಜ್ಯೂಸ್ ಮಾಡಿದ್ರಪ್ಪ ಅಂತಂದ್ರೆ 20 ರೂಪಾಯಿ ಐತಿ ಇವತ್ತಿನ ದಿನ ಕಬ್ಬಿನ ಜ್ಯೂಸಿಗೆ. ಅದು ಕೂಡ ನಮ್ಮ ರೈತರಿಗೆ ಬರಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ. ಮಾನ್ಯ ರಾಜ್ಯ ಸರ್ಕಾರ ಇತ್ತೀಚೆಗೆ 1ನೇ ತಾರೀಕು ಮಾಡುವಂಥ ಕಬ್ಬು ಪ್ರಾರಂಭ ಮಾಡುವಂಥ ಕಾರ್ಖಾನೆಗಳನ್ನು ಈ ಕಾರ್ಖಾನೆ ಮಾಲೀಕರು ಸುಟ್ಟಿಗೆಸ್ಕೊಟ್ಟಂತಹ ಸಂದರ್ಭದಲ್ಲಿ ಏಕಾಏಕಿ 10 ದಿನಗಳನ್ನು ಕಡಿತಗೊಳಿಸಿ 20ನೇ ತಾರೀಕಿಗೆ ಅವರು ಅಧಿಕೃತವಾಗಿ ಮತ್ತೆ ಪುನಃ ಪ್ರಾರಂಭ ಮಾಡೋಕ್ಕೆ ರಿವೈಸ್ ಮಾಡಿ ಆದೇಶ ಹೊರಡಿಸ್ತಾರೆ. ಇಲ್ಲಿ ಜನಪ್ರತಿನಿಧಿಗಳು, ರೈತರ ಪರವಾಗಿರ್ಬೇಕಾದಂಥ ಜನಪ್ರತಿನಿಧಿಗಳು ಈ ಒಂದು ಹಣಕಾಸಿಗೆ ಬಿದ್ದು ಏನದ ಎಲ್ಲ ಸಕ್ಕರೆ ಕಾರ್ಖಾನೆ ಪರವಾಗಿ ಈ ಒಂದು ಆದೇಶವನ್ನು ಹೊರಡಿಸ್ಯಾರ. ಇದು ಕೂಡ ಖಂಡನೀಯ ವಿರೋಧ. ಅದೇ ರೀತಿ ರೈತ ವಿರೋಧಿ ಸರ್ಕಾರ ಅನ್ನೋದು ಕೂಡ ಮತ್ತೊಮ್ಮೆ ಸಾಬೀತುಪಡಿಸ್ಲಾಗತ್ತಾರ. ಅದಕ್ಕೆ ನಾವೆಲ್ಲ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ 1 ಟನ್ ಕಬ್ಬಿಗೆ 3,500 ರೂಪಾಯಿನ ಕೊಟ್ಟು ನೀವು ಖರೀದಿ ಮಾಡ್ರಿ. FRPಯನ್ನು ನೀವೇನಾದ್ರೂ ಸುಮ್ಮನೆ ನೆವ ಹೇಳ್ಕೊಂಡು ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಾಗಿತ್ತು ಅದನ್ನೆಲ್ಲ ಮನಗಂಡು 3,500 ರೂಪಾಯಿ 1 ಟನ್ ಕಬ್ಬಿಗೆ ಕೊಡ್ರಿ ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ತೂಕದಲ್ಲಿ ಮೋಸ ಆಗ್ತದ, ಅದನ್ನು ಕೂಡ ಮಾನ್ಯ ಜಿಲ್ಲಾಡಳಿತ ಈಗಾಗಲೇ ಒಂದು ಕಮಿಟಿಯನ್ನು ರೈಸ್ ಮಾಡಿ ಅದರಲ್ಲಿ ಕೂಡ ಮೋಸ ಆಗ್ಲಾರ್ದಂಗೆ ನೋಡ್ಕೊಂತ ಹೇಳ್ಯಾರ. ಇನ್ನು 14 ದಿವಸನಾಗ ಬಿಲ್ ಆಗಬೇಕು, ಅದನ್ನು ಕೂಡ ಮಾನ್ಯ ಜಿಲ್ಲಾಡಳಿತ ವಹಿಸ್ಕೊಂಡಾರ. ಅದನ್ನ ಒಂದು ವೇಳೆ ಕಳೆದ ವರ್ಷಗಳಂತೆ 5 ತಿಂಗಳ 6 ತಿಂಗಳ ವರ್ಷಗಟ್ಟಲೆ ಏನಾದರೂ ಈ ಕಬ್ಬಿನ ಬಿಲ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ಸತಾಯಿಸಿದ್ರೆ ಅಂದ್ರೆ ನಾವಂಕರು ಕೇಳಂಗಿಲ್ಲ. ಈ ಮೊದಲನೇದಾಗಿ ಈ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬರ್ತಕ್ಕಂಥ 4ನೇ ತಾರೀಕು ವಿಜಯಪುರದ ಗಾಂಧಿ ವೃತ್ತದಿಂದ ಬೃಹತ್ ಪ್ರಮಾಣದ ಎಲ್ಲ ರೈತರು ಕೂಡಿಕೊಂಡು ಮಾನ್ಯ ಜಿಲ್ಲಾಡಳಿತದ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನ ಮಾಡ್ಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಮಾಡಿದ್ದೀವಿ. ಆದಷ್ಟು ಬೇಗನೆ ಮಾನ್ಯ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮನವೊಲಿಸಿ ಈ ಒಂದು ಅಧಿಕೃತ ಹೆಚ್ಚಿನ ಪ್ರಮಾಣದ ಒಂದು FRPಗಿಂತ ಹೆಚ್ಚಿನ ದರವನ್ನು ಕೊಡ್ಲಕ್ಕ ಆದೇಶ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿ ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇವೆ.